ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ವೆಜ್ ಮೋಮೋಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು ಕ್ಯಾಬೇಜನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಚಾಪಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನು ಚಾಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನ ಹೆರ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೀನ್ಸ್ನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಬೇಕಾಗುತ್ತೆ, ಅದು ಕಾಳುಮೆಣಸು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ನಾನು ಮೈದಾ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಕಾಲ ಮೈದಾ ಹಿಟ್ಟನ್ನ ನಾವು ಚೆನ್ನಾಗಿ ಉಪ್ಪಲ್ಲಿ ಮೈದಾ ಹಿಟ್ಟನ್ನ ಕಲಸಿ ನೀಟಾಗಿ ನಾದಿ ಇಟ್ಕೋಬೇಕು. ಒಂದು ಅರ್ಧ ಗಂಟೆ ಕಾಲನೇ ಚೆನ್ನಾಗಿ ನೆಂದರೆ ಇದು ಲಟ್ಸ್ಕೊಳ್ಳೋಕೆ ಈಸಿ ಆಗುತ್ತೆ. ಈಗ ವೆಜ್ ಮಾಮೋಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಗಲವಾದ ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ, ಒಂದು ಸ್ವಲ್ಪ ಎಣ್ಣೆ ಆದರೆ, ಒಂದು 2 ಸ್ಪೂನ್ ಎಣ್ಣೆ ಆದರೆ ಸಾಕು. ಇದು ಎಣ್ಣೆ ಕಾಯಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕದಾಗಿ ಹೆಚ್ಕೊಂಡು ಕೂಡ ಹಾಕ್ಕೋಬೋದು. ಇದನ್ನು ಮಕ್ಕಳೆಲ್ಲ ತರಕಾರಿ ತಿನ್ನೋಂಗಿಲ್ಲ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಹೊರಗೆ ನಾವು ಮೊಮೋಸ್ ತೊಗೊತೀವಿ, ಆ ಮೊಮೋಸಲ್ಲೆಲ್ಲ ಅಜಿನೋಮೋಟೊ ಎಲ್ಲ ಹಾಕಿರ್ತಾರೆ. ಅದ್ರ ಬದಲು ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ನೋಡಿ. ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಕಿದ ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ತುಂಬಾ ಕಲರ್ ಬರೋಲ್ಲ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಲ್ಲ ತರಕಾರಿನ. ಇದನ್ನು ತುಂಬ ಫ್ರೈ ಮಾಡ್ಕೋಬಾರ್ದು. ಈರುಳ್ಳಿ ಒಂದು ನಿಮಿಷ ಖಾರ ಕೈ ಆದಮೇಲೆ ನೋಡಿ, ಈರುಳ್ಳಿ ಹಾಕಿದ್ದೀನಿ. ತುಂಬ ಬಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋತಕ್ಕ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕ್ಯಾಬೇಜನ್ನ ಹೆರ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೆ. ಚಿಕ್ಕದಾಗಿ ಹೆರ್ಕೋಬೇಕು ಅದನ್ನು, ಕ್ಯಾಬೇಜು. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಒಂದು ಅರ್ಧ ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಕ್ಯಾರೆಟು, ಮತ್ತು ಸ್ವಲ್ಪ ಬೀನ್ಸ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತುಂಬ ಹೊತ್ತೇನು ಬಾಡಿಸ್ಕೊಳ್ಳೋದು ಬೇಡ, ಒಂದು 2 ನಿಮಿಷದ ಕಾಲ ಲೈಟಾಗಿ ಬಾಡಿಸ್ಕೊಳ್ಳೋಣ. ಇದನ್ನು ತುಂಬಾ ಈಸಿಯಾಗಿ ಮನೇಲಿ ಮಾಡ್ಬೋದು. ತುಂಬ ಟೈಮು ಹಿಡಿಯಲ್ಲ. ಹೊರಗೆ ಯಾವ ತರಕಾರಿ ಹಾಕಿರ್ತಾರೆ, ಹೆಂಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕೆ ಅಜಿನೋಮೋಟೊ ಎಲ್ಲ ಹಾಕ್ತಾರೆ. ನಾವು ಮನೆಯಲ್ಲೇ ಈ ರೀತಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಕಳು ಖುಷಿಪಟ್ಟು ತಿಂತಾರೆ. ಇದನ್ನು ನೋಡಿ. ಇದನ್ನು ಬಾಡಿಸ್ಕೊತಿರುವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಮೈದಾ ಹಿಟ್ಟಕ್ಕೂ ಉಪ್ಪಾಗಿ ಕಲಿಸ್ಕೊಂಡಿದ್ದೀವಿ. ಅದಕ್ಕೆ ನೋಡಿ ಉಪ್ಪು ಹಾಕ್ಕೊಳ್ಳಿ. ತುಂಬ ಉಪ್ಪೇನು ಹಿಡಿಯಲ್ಲ ಇದಕ್ಕೆ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪಾಕಿ ಒಂದು ನಿಮಿಷದ ಕಾಲ ಬಾಡಿಸ್ಕೊಳ್ಳೋಣ. ತುಂಬಾ ಇದು ಫ್ರೈ ಆಗಿತ್ತು, ಪಲ್ಯ ಥರ ಆಗಬಾರ್ದು. ಸ್ವಲ್ಪ ಕ್ರಂಚಿನೆಸ್ ಇರಬೇಕಲ್ವ, ಅದಕ್ಕೆ ಒಂದರಿಂದ 1.5 ನಿಮಿಷದ ಕಾಲ ಇದನ್ನು ಬಾಡಿಸ್ಕೊಂಡ್ಬಿಡೋಣ. ನೋಡಿ, ನಾನು ಉಪ್ಪಾಕಿ 1 ನಿಮಿಷದ ಕಾಲ ಬಾಡಿಸ್ಕೊಂಡಿದ್ದೀನಿ. ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅದು ನೋಡ್ಕೊಂಡು ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಹಾಕಿ, ಇಲ್ಲಿದ್ರೆ ನಡೆಯುತ್ತೆ ಅಂದರೆ ಖಾರ ಹಾಕ್ಕೋಬೋದು ನೀವು. ಆಗಲೇ ಹಸಿಮೆಣ್ಸಿಕಾಯಿ ಕೂಡ ಹಾಕಿದ್ದೀವಿ ನಾವು. ಇದನ್ನು ಹಾಕಿ 1 ನಿಮಿಷ ಹಿಂಗೆ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಇದಕ್ಕೆ ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೇಕಂದರೆ ಹಾಕೋರಿ, ಬೇಡ ಅಂದರೆ ನೀವು ಬಿಡ್ಬೋದು. ಇದಕ್ಕೆ ನಾವು ಈರುಳ್ಳಿ ಹೂವು ಕೂಡ ಹಾಕ್ಬೋದು, ಸಣ್ಣ ಚಾಪ್ ಮಾಡಿ. ನನ್ನ ಹತ್ರ ಇರಲಿಲ್ಲ ಅಂತ ಹಾಕಿಲ್ಲ ನಾನು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಿ ಬಿಡೋಣ. ಇದನ್ನು ನೋಡಿ, ಈಗ ನೀಟಾಗಿ ಎಲ್ಲ ಕಲಿಸಿ. ತುಂಬ ಹೊತ್ತೇನು ಇದನ್ನು ಬಾಡಿಸ್ಕೊಳ್ಳೋದು ಬೇಡ, ಪಲ್ಯ ಥರ ಆಗೋದು ಬೇಡ. ಇದೊಂದು 2 ನಿಮಿಷದ ಕಾಲ ಹಿಂಗೆ ಮಾಡಿಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಈಗ ಆಫ್ ಮಾಡಿ ಇದನ್ನು ನಾನು ತಣ್ಣಗಾಗಿ ಬಿಡ್ತೀನಿ. ಈಗ ನಾನು ಎಲ್ಲ ವೆಜಿಟೇಬಲ್ಸ್ನ ಏನು ಫ್ರೈ ಮಾಡ್ಕೊಂಡಿದ್ದಿಲ್ಲ ಒಂದು 2 ನಿಮಿಷದ ಕಾಲ, ಅದೆಲ್ಲ ತಣ್ಣಗಾಗಿದೆ. ಈಗ ತಣ್ಣಗಾದ್ಮೇಲೆ ನಾವು ಮೈದಾ ಹಿಟ್ಟಿಂದ ನಾವು ಚಿಕ್ಕದಾಗಿ ಉಳ್ಳಿ ಮಾಡ್ಕೋಬೇಕು. ಇದು ಉಳ್ಳಿ ಮಾಡ್ಕೊಂಡು ಇದನ್ನು ಲಟ್ಸ್ಕೊಂಬಿಡೋಣ. ಲಟ್ಸ್ಕೊಂಡು ಇದನ್ನೊಳಗೆ ನಾವು ಸ್ಟಫಿಂಗನ್ನು ಫಿಲ್ ಮಾಡೋಣ. ಇದರೊಳಗೆ ಮಾಡಬೇಕಲ್ವ, ಅದಕ್ಕೆ ನಾನು ನೀರು ಕಾಯಕ್ಕಿಟ್ಟಿದ್ದೀನಿ, ಬಿಸಿ ನೀರು. ಇದು ಬಾಯ್ಲ್ ಬಂದಮೇಲೆ ನಾನು ಈ ಪಾತ್ರೆಯಲ್ಲಿ ಹಿಂಗೆ ತೂತಿರೋವಂಥ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಇದನ್ನು ಇಟ್ಟಿದ್ದಲ್ಲಿ ನಾನು ಸ್ಟೀಮ್ ಮಾಡ್ತೀನಿ. ಈಗ ನೀವು ಬೇಕಾದ್ರೆ ಇಡ್ಲಿ ಕುಕ್ಕರ್ ಇದ್ದರೆ ಇಡ್ಲಿ ಕುಕ್ಕರಲ್ಲೂ ಮಾಡ್ಕೋಬೋದು ನೀವು ಇದನ್ನು. ನೋಡಿ, ನೀರು ಕಾಯಕ್ಕಿಟ್ಟಿದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ತೆಳುವಾಗಿ ಲಟ್ಸ್ಕೋಬೇಕು, ತುಂಬ ದಪ್ಪ ಇರಬಾರ್ದು. ನೋಡಿ, ಇಷ್ಟು ತೆಳುವಾಗಿ ನಾನು ಲಟ್ಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತೆಳ್ಳಗೆ ಲಟ್ಸ್ಕೊಂಬಿಡಿ. ಚಿಕ್ಕದಾಗಿ ಪೂರಿ ಸೈಜಲ್ಲಿ ಲಟ್ಸ್ಕೊಂಬಿಡಿ. ಇದಕ್ಕೆ ಸ್ಟಫಿಂಗ್ ಹಾಕ್ಕೊಂಡು ಈಗ ಸ್ಟಫಿಂಗ್ ಹಾಕಿ ಇದನ್ನು ನಾನು ಇದು ಮಾಡ್ತೀನಿ. ಈಗ ತುಂಬಾ ಹಾಕೋಕ್ಕೆ ಹೋಗಬೇಡಿ, ಅದಕ್ಕೆ ಎಷ್ಟು ಸೈಜಿಗೆ ಇದಾಗುತ್ತೆ ಅಷ್ಟು ಹಾಕಿ ಇದನ್ನು ಮೋಮೋಸ್ ಟೈಪಲ್ಲಿ ಇದು ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ನಾನು ತೆಳುವಾಗಿ ಲಟ್ಸ್ಕೋಬೇಕು. ಇದನ್ನು ತುಂಬ ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ರೀತಿ ಶೇಪಲ್ಲಿ ನಾನು ಮಾಡಿಟ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಮಾಮೂಸ್ ಮಾಡಿಟ್ಕೊಂಡಿದ್ದೀನಿ. ಇದೇ ರೀತಿ ಮಾಡ್ಕೊರಿ, ತುಂಬ ಹೆಲ್ದಿ ಕೂಡ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ತೆಳುವಾಗಿರೋದಕ್ಕೆ ತರಕಾರಿ ಒಳಗಿಂದೆಲ್ಲ ಕಾಣುತ್ತೆ. ಆ ರೀತಿ ತೆಳುವಾಗಿ ಲಟ್ಸ್ಕೊರಿ ಇದನ್ನು. ನೋಡಿ, ನಾನು ಈಗ ಒಂದು 5-6 ಮೋಮೋಸ್ ಮಾಡ್ಕೊಂಡಿದ್ದೀನಿ.
ಈಗ ಇಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ, ಸ್ಟೀಮ್ ಮಾಡಬೇಕಲ್ವ ಇದನ್ನು. ನೀರು ಕುದಿ ಬರ್ತಾ ಇರುವಾಗ ನಾನಿದು ಜಾಳ್ಗೇರು ಅಂತ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಇದರಲ್ಲಿ ನಾನು ಒಂದೊಂದೇ ಮೋಮೋಸ್ನ ಇಡ್ತಾಯಿದ್ದೀನಿ ಇದರೊಳಗೆ. ಇದನ್ನು ಒಂದು 10ರಿಂದ 15 ನಿಮಿಷದ ಕಾಲ ಹವೆಯಲ್ಲೇ ಬೇಯಿಸ್ಕೋಬೇಕು. ಇದನ್ನು ಖಂಡಿತ ಟ್ರೈ ಮಾಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸಂಜೆ ಸ್ನ್ಯಾಕ್ಸಿಗಂತ ಇದನ್ನು ಮಾಡಿಕೊಡಿ, ಏನೂ ಕಿರಿಕಿರಿ ಮಾಡಿದ್ರೆ ಸುಮ್ಮನೆ ತಿಂತಾರೆ ಇದನ್ನು. ಮತ್ತು ತುಂಬ ಹೆಲ್ದಿ ಕೂಡ. ನಮ್ಮ ಮಾರ್ಕೆಟಲ್ಲೆಲ್ಲ ಮೋಮೋಸ್ ತೊಗೊಂಡ್ರೆ ಅದಕ್ಕೆ ಅಜಿನೋಮೋಟೊ ಹಾಕಿರ್ತಾರೆ, ಮತ್ತು ತರಕಾರಿ ಏನು ಫ್ರೆಶ್ ಆಗಿರಲ್ಲ. ನಮ್ಮ ಮನೆಯಲ್ಲೇ ತುಂಬ ಜಲ್ದಿಯಾಗಿ 5 ನಿಮಿಷದಲ್ಲೇ ಮಾಡ್ಬೋದು. ಇದನ್ನು ಹಾಕಿ ನಾನು ಇದನ್ನು ಮುಚ್ಚಿ ಇದನ್ನು ಒಂದು 10 ನಿಮಿಷದ ಕಾಲ ಸ್ಟೀಮ್ ಮಾಡ್ತೀನಿ. ನೋಡಿ ಮೋಮೋಸ್ ಹಾಕಿದ್ದೀನಿ. ಈಗ ಇದನ್ನು ಮುಚ್ಚಿ 10ರಿಂದ ಒಂದು 15 ನಿಮಿಷದ ಕಾಲ ಇದು ಸ್ಟೀಮ್ ಮಾಡೋಣ. ನೋಡಿ ನಾನು 15 ನಿಮಿಷದ ಕಾಲ ಮೋಮೋಸ್ನ ಬೇಯಿಸೋಕ್ಕಿಟ್ಟಿದ್ದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ ಚೆನ್ನಾಗಿ ಮೋಮೋಸ್ ಎಷ್ಟು ಚೆನ್ನಾಗಿದೆ ನೋಡಿ, ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ನಿಮಗೆ. ನೋಡಿ ಈ ರೀತಿಯಾಗಿ ತೆಳುವಾಗಿ ಮಾಡಿಕೊಂಡ್ರೆ ಒಳಗೆ ತರಕಾರಿ ಕೂಡ ಕಾಣಿಸುತ್ತೆ. ಈಗ ಮೋಮೋಸ್ ರೆಡಿಯಾಗಿದೆ. 15 ನಿಮಿಷದ ಕಾಲ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ ಇದನ್ನು. ಬಿಸಿ ಬಿಸಿ ಮೋಮೋಸ್ ರೆಡಿಯಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ತೆಳುವಾಗಿ ನೋಡಿ, ಒಳಗಿನ ತರಕಾರಿ ಎಲ್ಲ ಕಾಣ್ತದೆ. ಟ್ರಾನ್ಸ್ಪರೆಂಟಾಗಿ ತೆಳ್ಳಗೆ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ನೋಡಿ. ಬಿಸಿ ಬಿಸಿ ಮೋಮೋಸ್ ಜೊತೆಗೆ ನಾನು ಸೀಜ್ವಾನ್ ಚಟ್ನಿ ಯೂಸ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಬೇರೆ ಸಾಸ್ ಯೂಸ್ ಮಾಡ್ಕೋಬೋದು. ಇದಕ್ಕಾಗಿ ಮೋಮೋಸ್ಗಂತಲೇ ಒಂದು ಸಾಸ್ ಮಾಡ್ತಾರೆ, ಅದನ್ನಾದರೂ ಯೂಸ್ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಮನೆಯಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.